ಯಾವಾಗಲೂ ಹೇಳಿದೆ ನೋಡಿ, if 3 to the power 2 sine 2 alpha minus 1 and 14, 3 whole to the power 4 minus 2 sine 2 alpha are the first three terms of AP for some alpha. Alpha is an angle, so ಅದನ್ನ ನೆನ್ಪಿಟ್ಕೋಬೇಕು ನೀವು, angle ಅನ್ನು. Then the sixth term of this AP is option 66, 81, 65, 78 ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾರೆ, ಇವು 3 ಟರ್ಮ್ಸು ಮತ್ತು ಫಸ್ಟ್ 3 ಟರ್ಮ್ಸ್ ಆಫ್ ಎ ಪಿ. ಇದೊಂದು ಫಾರ್ಮುಲಾ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಮಿಡಲ್ ಟರ್ಮ್, ಈಗ 3 ಟರ್ಮ್ಸ್ ಕೊಟ್ಟಿದ್ದಾರೆ, ಅದರ ಮಿಡಲ್ ಟರ್ಮು ಯಾವತ್ತು 2 ಟೈಮ್ಸ್. ಮಿಡಲ್ ಟರ್ಮ್ ನಾವು ಮಲ್ಟಿಪ್ಲೈ ವಿತ್ 2 ಮಾಡಿದರೆ ಅದು ಫಸ್ಟ್ ಮತ್ತು ಥರ್ಡ್ ಟರ್ಮ್ನ ಎಡಿಷನ್. ಈಗ 2ab a ಪ್ಲಸ್ ಬಿ ಇದೆರಡು ಈಕ್ವಲ್ ಇರುತ್ತೆ. ಇಲ್ಲಿ ನೋಡಿ, 2 ಟೈಮ್ಸ್ ಆಫ್ ಸೆಕೆಂಡ್ ಟರ್ಮ್ ಈಸ್ ಈಕ್ವಲ್ ಟು ಸಮ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್. ಇದು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಈಗ ನಾವು ಎಕ್ಸಾಂಪಲ್ 2, 4, 6 ಇದು ಒಂದು ಎ ಪಿ. ಇದರಲ್ಲಿ ಮಿಡಲ್ ಟರ್ಮ್ ಯಾವುದು? 4 ಇಂಟು 2 ಪ್ಲಸ್ 6 ಇದು ಬಂತು, ಇದು 8 ಬಂತು, 8. ಇದು ಕಂಡೀಷನ್ನು ಕರೆಕ್ಟ್ ಇದೆ ಅಂತ. ಯಾವುದಕ್ಕೆ ಕನ್ಸಿಕ್ಯೂಟಿವ್ 3 ಟರ್ಮ್ಸ್ ತಗೊಳ್ಳಿ ಇ ಪಿಯಲ್ಲಿ, ಇದು ಪ್ರೂವ್ ಆಗಿ ಆಗುತ್ತೆ. ನೀವು ಬೇಕಾದರೆ ನೆಕ್ಸ್ಟು ಫಸ್ಟ್ ಏನಿದ್ದಾರೆ ನೆಕ್ಸ್ಟ್ 3 ಟರ್ಮ್ಸ್ ತಗೊಳ್ಳಿ, ಅದನ್ನು ಇದೇ ರೀತಿ ಇರುತ್ತೆ. ಎ ಪಿಯಲ್ಲಿ ಇದೆ, ಜಿ ಪಿಯಲ್ಲಿ ಬೇರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಈಗ 3 ಟರ್ಮ್ಸ್ನ ನಾವು ಈ ಫಾರ್ಮಲ್ಲಿ ಬರೆಯೋಣ. 3 whole to the power sine 2 sine 2 alpha minus 1 plus 3 whole to the power 4 minus 2 sine 2 alpha is equal to 14 2s are 28. So ಈಗ ನಾವು ಇದನ್ನು ಕನ್ವರ್ಷನ್ ಮಾಡ್ಬೋದು. ಯಾವ ರೀತಿ ಅಂದರೆ, ಇದು -1 ನಮಗೆ ಗೊತ್ತು. ಈ ಇಂಡೆಸ್ ಸೇಮ್ ಇತ್ತಂದರೆ ನಾವು ಅಷ್ಟೇ ಮೈನಸ್ ಇಂಡೆಸ್ ಎಕ್ಸ್ಪೋನೆಂಟ್ ಫಾರ್ಮುಲಾ 8m a to the power n ಇತ್ತಂದರೆ am ಪ್ಲಸ್ ಎನ್ನು, am ಡಿವೈಡೆಡ್ ಬೈ ಏನಿತ್ತಂದರೆ am ಮೈನಸ್ ಎನ್. ಸೊ ಈಗ ಈ ಟರ್ಮ್ ನಾವು ಈ ರೀತಿ ಕನ್ವರ್ಟ್, ಇದು ಆಲ್ರೆಡಿ ಈ ಫಾರ್ಮಲ್ಲಿದೆ, ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು. 3 whole to the power sine 2 sine 2 alpha ಡಿವೈಡೆಡ್ ಬೈ 3. ನೋಡಿ, ಈಗ ಇದನ್ನು ಫಾರ್ಮುಲೇಟ್ ಮಾಡಿದರೆ ಇದೇ ಆನ್ಸರ್ ಬರುತ್ತೆ. ನೆಕ್ಸ್ಟು ಪ್ಲಸ್ 3 whole to the power 4 ಡಿವೈಡೆಡ್ ಬೈ 3 whole to the power 2 sine 2 alpha is equal to 28. ಸೊ ನೋಡಿ, ಈಗ ಫಾರ್ಮುಲೇಟ್ ಮಾಡಿ ಇದೇ ಬರುತ್ತೆ. ಈ ಎಕ್ಸ್ಪೋನೆಂಟ್ ಇಂಡಸ್ಟ್ರೀಸ್ ಮೆಥಡ್ ಯೂಸ್ ಮಾಡಿದ್ದಾರೆ. 5 ರೂಲ್ಸ್ ಇದಾವೆ, ಅದನ್ನು ನೋಡ್ಕೊಂಡ್ರೆ ಅದು ನೆನಪಿದ್ರೆ ಇದು ಸಿಂಪಲ್ ಆಗುತ್ತೆ. ಈಗ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮೆಥಡ್ 2 alpha is equal to x ಅಂತ ತಗೊಳ್ಳೋಣ. ಓಕೆ, ಇಕ್ವೇಷನ್ ಎಲ್ಲ ಸೇಮು, ಬರೀ ನಾವು ಇದನ್ನು x ಅಂತ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ 3 whole to the power 2 sine 2 alpha ನಾವು ಅದರ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ಎಕ್ಸ್ ಅನ್ನೋದನ್ನ ಹಾಕ್ತಿದ್ವಿ. ಸೊ ಈಗ ಇಲ್ಲೇನು ಬರುತ್ತೆ ಇಕ್ವೇಷನ್ನು, ಎಕ್ಸ್ ಡಿವೈಡೆಡ್ ಬೈ 3 ಪ್ಲಸ್ 3 whole to the power 4 ಅಂದರೆ 81 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 28. ಈಗ ಇದನ್ನು LCM ಮೆಥಡ್ ಆದರೂ ಮಾಡಿ, 2 3x into x into 3 ಮಾಡಿ, x ಸ್ಕ್ವೇರ್ ಪ್ಲಸ್ 80 into 3 243 is equal to 28. x square plus 243 into 28 76 x square minus
minus 76x plus 243 is equal to 0. ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು. ಇದನ್ನು ನೀವು ಶ್ರೀಧರಾಚಾರ್ಯ ಫಾರ್ಮುಲಾ ಯೂಸ್ ಮಾಡಿದರೆ ನಮಗೆ ಆ ರೀತಿನೂ ಮಾಡ್ಬೋದು. ಇಲ್ಲ ಡೈರೆಕ್ಟು ಇದನ್ನು 76ನ ಸ್ಪ್ಲಿಟ್ ಮಾಡಿದರೆ ಇವೆರಡು ಮಲ್ಟಿಪ್ಲೈ 243x², ಇದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ತೀರಾ, ಈ ಮಲ್ಟಿಪ್ಲೈ ಬರಬೇಕು ಮತ್ತು ಅವು ಮೈನಸ್ ಹೊರಗೆ ಎಡಿಷನ್ ಮಾಡಿದ್ರೆ ಇದೇ ಆನ್ಸರ್, ಇದೇ ಬರಬೇಕು. ಆ ಥರ ಬರುತ್ತೆ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡು. ಸೊ ಡೈರೆಕ್ಟ್ ಎಕ್ಸ್ ಈ ರೂಟ್ಸ್ ಬರ್ತವೆ ಈ ಈಕ್ವೇಷನ್. x is equal to 81 ಮತ್ತು x is equal to 3. Eighty-one 3 is 243 ಡೈರೆಕ್ಟ್ ಬರುತ್ತೆ. ನೆಕ್ಸ್ಟ್ 3 4 24, 84, sorry 84x 84 ರೂಟ್ಸ್. ನೀವು ಇದನ್ನ 84ನ ಸ್ಪ್ಲಿಟ್ ಮಾಡಿದ್ರೆ 81x minus 3x. ಸೊ ಯೂಸ್ ಮಾಡಿದರೆ ನಿಮಗೆ ಈ ರೂಟ್ಸ್ ಬರುತ್ತೆ. ಅಂದರೆ ತುಂಬ ಸಿಂಪಲ್. x² minus 81x minus 3x plus 243 is equal to 0. ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಕ್ತು ನಮಗೆ. x is equal to 81 ಒಂದು ರೂಟ್ ಬರುತ್ತೆ, ಇನ್ನೊಂದು x is equal to 3 ಬರುತ್ತೆ. ಓಕೆ, ನೆಕ್ಸ್ಟ್ ಮಾಡಬೇಕಾಗಿರೋದು ಈ ಮೆಥಡ್. ಇಲ್ಲಿ ಬರೋಣ, ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. x is equal to 3 2 whole sin 2 alpha ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ತಾನೆ. ಈಗ ನಮಗೆ x 81 ಹಾಕಿದಾಗ 3 2 sin 2 alpha x, ಇದು 3 to the power 4 ಬರೀಬೋದು. ನೆಕ್ಸ್ಟು 3 2 sin 2 alpha. ಈಗ 4 is equal to ಬರೀ ಎಕ್ಸ್ಪೋನೆಂಟ್ನ ಅಷ್ಟೇ ತಗೊಳ್ಳಿ. 2 alpha 2 is equal to 2. ಸೊ ಇದು ನಾಟ್, ಯಾಕಂದ್ರೆ ಸೈನ್ ರೇಂಜು 1 to -1 to 1 ಇಷ್ಟೇ ಇರೋದು. ಆದರೆ ಇದು 2, ಸೊ ಇದು ಔಟ್ ಆಫ್ ರೇಂಜ್, ಅದಕ್ಕೆ ಇದು 81 ಬರಲ್ಲ. ನೆಕ್ಸ್ಟು 3 ಸೈನ್ ರೇಂಜ್ ಅದು ಗೊತ್ತಿರಬೇಕು. ನೆಕ್ಸ್ಟು 3 whole to the power 2 sin alpha 2x. So 1 is equal to sin 2 alpha x 1 divided by 2. 2 alpha 1 divided by 2 ಅಂದರೆ sin 30 pi by 6 is equal to sin 2 alpha. So alpha is equal 2 alpha is equal to pi by 6. So alpha is equal to pi by 12. ಫೈನಲಿ ಆಲ್ಫಾ ಹೇಳಿರಲ್ಲ ಸಮ್ ಆಲ್ಫಾ. ಈಗ ಸಮ್ ಆಲ್ಫಾ ಅಲ್ಲ, ಅದು pi by 2 ಅಂತ ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಮಾಡಬೇಕಾಗಿರೋದೇನು, ಈಗ ನಾವು ಫಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡ್ಬೋದು. ಏನಿದೆ ವ್ಯಾಲ್ಯೂ ಹಾಕಿ, ಆಲ್ಫಾ ವ್ಯಾಲ್ಯೂ ಡೈರೆಕ್ಟ್ ಹಾಕ್ಬೋದು. 3 2 sin 2 alpha ಅಂದರೆ ನಮ್ಗೆ ಗೊತ್ತು, pi by 6 ಅಂದರೆ 1/2 -1. ಸೊ ಇದೇನಾಯಿತು, 1 1 ಕ್ಯಾನ್ಸಲ್ ಆಗಿ 3 0 1. ಫಸ್ಟ್ ಟರ್ಮ್ ಯಾವುದು ವ್ಯಾಲ್ಯೂ 1 ಅಂತ ನಮಗೆ ಗೊತ್ತಾಯಿತು. ನಮಗೆ ಸೆಕೆಂಡ್ ಟರ್ಮ್ ಗೊತ್ತು 14. ಸೊ ಕಾಮನ್ ಡಿಫ್ರೆನ್ಸ್ ಫಾರ್ಮುಲೇನು a2 - a1. ಈಗ 14 - 1 ಅಂದರೆ 13. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸಿಕ್ಸ್ತ್ ಟರ್ಮ್. ಅಂದರೆ a + 5d. ಎ ಎಷ್ಟು, ಫಸ್ಟ್ ಟರ್ಮ್ದು 1 + 5 × 13 65 66. ಆನ್ಸರ್ 66.